Once again, happy Sabbath to everyone. I have very tough to future talk to take. ನೇಚರ್ ಟಾಕ್ ಆಲ್ಸೋ, ಬಟ್ ನೇಚರ್ ಟಾಕ್ ಅಂದರೆ ಕವರ್ ಮಾಡ್ತೀನಿ, ಅದು ಅಷ್ಟೊಂದಿಲ್ಲ. ಹೆಲ್ತ್ ಟಾಕ್ ಅಂದರೆ ತುಂಬ ಈಸಿ ನನಗೆ, ಬಟ್ ಇವಾಗ ನೇಚರ್ ಟಾಕ್ ಕೊಟ್ಟಿದ್ದಾರೆ. ಸೊ ನೇಚರ್ ಟಾಕಲ್ಲಿ ಏನು ತೊಗೋಬೇಕು ಅಂತ ನನಗೆ ಒಂದು ಯೋಚನೆ ಆಯಿತು. ದೇವರು ನೇಚರೆಲ್ಲ ಕೊಟ್ಟಿದ್ದಾರೆ ನಮಗೆ, ಬಟ್ ಆ ನೇಚರಲ್ಲಿನೂ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ಕನ್ಫ್ಯೂಷನು. ಬಟ್ ಅದರದಿಂದ ದೇವರು ನನಗೆ ಒಂದು ಯೋಚನೆ ಕೊಟ್ಟು ನಡೆಸಿದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಇವತ್ತು ನೇಚರ್ ಟಾಕ್ ಬಂದು ಸಿಂಕ್ರೆಟಿಸಮ್. ನಮಗೆ ದೇವರು ನೇಚರಲ್ಲಿ ಎಲ್ಲ ಗಿಫ್ಟಾಗೆ ಫಸ್ಟು ಕೊಟ್ಟು ನಮ್ಮನ್ನೇ ಉಂಟು ಮಾಡಿದರು. ಸೊ ಆ ನೇಚರು ನಮ್ಮನೆ ನಾವು ನೋಡ್ತಾ ಇರೋವಾಗ ದೇವರು ಮಾಡಿರೋ ಅದ್ಭುತ ಕಾರ್ಯನೂ ನಮಗೆ ನೆನೆಸುತ್ತೆ, ಮತ್ತು ದೇವರು ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ನೇಚರ್ ಅನ್ನೋದು ನಮಗೆ ಒಂದು ಹೆಲ್ಪಿಂಗ್ ಥರ ಇದೆ. ಮತ್ತು ನೇಚರಲ್ಲಿನೂ ನಾವು ಒನ್ ಆಫ್ ದ ಪಾರ್ಟ್ ಅಂತ ನಮಗೆ ಗೊತ್ತು. ಸೊ ಜೆನೆಸಿಸಲ್ಲಿ ನಾವು ನೋಡಿರೋವಾಗ ಫಸ್ಟ್ ಚಾಪ್ಟರು 26, 24, 25, 26, 27, 28 ನಾವು ನೋಡಿರೋವಾಗ ದೇವರು ನಮಗೆ ನೇಚರ್ನೇ ಕ್ರಿಯೇಟ್ ಮಾಡಿ ಮತ್ತು ದೇವರು ತನ್ನ ಸ್ವರೂಪದಲ್ಲಿ ಹ್ಯೂಮನ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ವರ್ಸಸ್ ಎಲ್ಲ ಇದೆ ಅಲ್ವಾ. ಸೊ ಬಿಫೋರ್ ಸಿನ್ನು ಏನಿತ್ತಂದರೆ, ಬಿಫೋರ್ ಸಿನ್ನು ಎಲ್ಲ ನೇಚರ್ ಬಂದು ಕ್ಲೀನಾಗಿತ್ತು. ಕ್ಲೀನಾಗಿತ್ತಂದರೆ ಅದು ಏನು ಕರೆಕ್ಟ್ ಆಗಿಲ್ಲ. ಆಫ್ಟರ್ ಸಿನ್ ಏನಾಗಿದೆ ಅಂದರೆ ಎಲ್ಲ ಕರೆಕ್ಟ್ ಅನ್ನೋದು ಆಗಿದೆ. ಸೊ ಬಿಫೋರ್ ಸಿನ್ನಲ್ಲಿ ಎಲ್ಲ ಆ್ಯನಿಮಲ್ಸು ಮತ್ತು ಬರ್ಡ್ಸು ಹ್ಯೂಮನ್ಸ್ ಜೊತೆ ಹೇಗಿತ್ತಂದರೆ ತುಂಬ ಮಿಂಗಲಾಗಿ, ದೇವರು ಅದೇ ತಾನೇ ಹೇಳಿರೋದು ಹ್ಯೂಮನ್ಗೆ. ಸೊ ನೀವು ಈ ನೇಚರ್ನ ಏನು ಮಾಡಬೇಕಂದ್ರೆ ನೀವು ಅಭಿವೃದ್ಧಿ ಆಗಿ ನೀವು ನೇಚರ್ನೇ ರೂಲ್ ಮಾಡಬೇಕಂತ ದೇವರು ಹೇಳಿದಾರಿಲ್ವಾ. ಸೊ ಇದು ಆಫ್ಟರ್ ಸಿನ್ ಹೇಗಾಯಿತಂದರೆ ಫುಲ್ಲು ಕರೆಕ್ಟ್ ಆಗಿತ್ತು. ಸೊ ನಮಗೆ ವರ್ಸಸ್ಸಲ್ಲಿ ಇದೆ. ಸೊ ಜೆನೆಸಿಸ್ 6th ಚಾಪ್ಟರಲ್ಲಿ ನಮಗೆ ವರ್ಸಸ್ ಹೇಳ್ತಾ ಇದೆ. ಸೊ ಇದರಲ್ಲಿ ಆಲ್ ಫ್ಲೆಶ್ ಹ್ಯಾಡ್ ಕರಪ್ಟೆಡ್ ಹಿಸ್ ವೇ ಅಪಾನ್ ದ ಅರ್ತ್ ಅಂತ ಇಲ್ಲಿ ಹೇಳಿದೆ, ವರ್ಸಿದೆ. ಸೊ ಈ ಥರ ಕರಪ್ಟ್ ಆಗಿರೋವಾಗ ದೇವರು ತುಂಬ ದುಃಖ ಆಗಿದ್ದಾರೆ. ಆ್ಯಂಡ್ ಇಟ್ ರಿಪೆಂಡೆಂಟ್ ಟು ದ ಲಾರ್ಡ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಕರಪ್ಟ್ ಆಗಿರೋವಾಗ ದೇವರಿಗೆ ತುಂಬಾ ದುಃಖ ಆಯಿತು. ಆ ಕರಪ್ಷನ್ ಹೇಗಾಯ್ತಂದರೆ, ಬಿಫೋರ್ ಫ್ಲಡ್ಡು ಆಫ್ಟರ್ ಸಿನ್ ಆಗಿದ್ಮೇಲೆ ಬಿಫೋರ್ ಫ್ಲಡ್ ಟೈಮಲ್ಲಿ ಹ್ಯೂಮನ್ಸ್ ಏನೇನು ಮಾಡ್ತಾ ಇದ್ರಂದರೆ ಎಲ್ಲ ಆ್ಯನಿಮಲ್ಸ್ನೇ ಬಂದು ಮಿಕ್ಸಿಂಗ್ ಮಾಡ್ತಾಯಿದ್ರು. ಸೊ ಇವಾಗ ಇದರಲ್ಲಿ ನಾವು ನೋಡ್ತಾ ಇದ್ವಿ, ಡೈನೋಸರ್ಸು ಒಂದು ಇದೆ. ಸೊ ಡೈನೋಸರ್ಸ್ ಅಂದರೆ ಕ್ರೊಕೊಡೈಲ್ ಎಗ್ಸು ಮತ್ತು ಹೆಣ್ಣೆ ಎಗ್ಸು ಮಿಕ್ಸ್ ಮಾಡಿದರೆ ಡೈನೋಸರ್ಸ್ ಬಂದಿದೆ ಅಂತ ಒಂದು ಸೈಂಟಿಫಿಕ್ ಪ್ರೂವ್ ಆಗಿದೆ. ಆಮೇಲೆ ಹೆಣ್ಣು ಲೆಗ್ಗೆ ಡೈನೋಸರು ಲೆಗ್ ಅನ್ನೋದು ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂತ ಒಂದು ನಮಗೆ ಸೈಂಟಿಫಿಕಲ್ಲಿ ಪ್ರೂವ್ ಆಗಿದೆ. ಆಮೇಲೆ ಹೈಬ್ರಿಡ್ ಹ್ಯೂಮನ್ಸನ್ನು ಉಂಟನ್ನೋದು ಮಾಡ್ತಾಯಿದ್ರು. ಸೊ ಹೇಗೆ ಹೈಬ್ರಿಡ್ ಹ್ಯೂಮನ್ಸ್ ಅಂದರೆ ಆ್ಯನಿಮಲ್ಸು ಹ್ಯೂಮನ್ಸು ಮಿಕ್ಸ್ ಮಾಡಿ ಆ ಜೀನ್ಸ್ ಅನ್ನೋದು ಇದರಲ್ಲಿನೂ ಕೆಲವುದು ಜೀನ್ಸ್ ಅನ್ನೋದು ಮಿಕ್ಸ್ ಮಾಡಿ ಮಾಡ್ತಾಯಿದ್ರು. ಮತ್ತು ಹ್ಯೂಮನ್ಸ್ ಆ್ಯನಿಮಲ್ಸ್ಗೆ ಆ ಜೀನ್ಸ್ ಅನ್ನೋದು ಮಿಕ್ಸ್ ಮಾಡಿ ಈ ಥರ ಕರಪ್ಟು ಅನ್ನೋದು ನಡೀತಾ ಇತ್ತು. ಯಾವಾಗ ಬಿಫೋರ್ ಫ್ಲಡ್ಡಲ್ಲಿನೂ ಈ ಥರ ನಡೀತಾ ಇತ್ತು. ಅದಕ್ಕೆ ದೇವರು ಅದನ್ನು ನೋಡಿಬಿಟ್ಟು ತುಂಬ ದುಃಖ ಆಗಿ ಫುಲ್ಲು ಹೋಲು ಅರ್ಥನ ಏನು ಮಾಡಬೇಕಂದ್ರೆ ಡಿಸ್ಟ್ರಾಯ್ ಮಾಡಬೇಕು. ಸೊ ಅದಕ್ಕೆ ಆ ಟೈಮಲ್ಲಿ ಆಲ್ ಪೀಪಲ್ ಆ್ಯಂಡ್ ಸಮ್ ಆ್ಯನಿಮಲ್ಸ್, ಸಮ್ ಬರ್ಡ್ಸ್, ಟ್ರೀಸು ಎಲ್ಲ ಏನಾಯಿತು, ಡಿಸ್ಟ್ರಾಯ್ ಆಯಿತು. ಏನಕ್ಕೆ ಡಿಸ್ಟ್ರಾಯ್ ಆಯಿತು ಅಂದರೆ ಈ ಥರ ಎಲ್ಲ ಕರಪ್ಟೆಡ್ ಆಗ್ತಾ ಇತ್ತು ಅಂತ. ಸೊ ಕರಪ್ಟೆಡ್ ಆಗಿದ್ಮೇಲೆ ಇದು ಬಂದು ಏನ್ಷಿಯಂಟು ಈಜಿಪ್ಟು ಟೈಮಲ್ಲಿ ಈ ಥರ ಪಿಕ್ಚರ್ಸ್ ಎಲ್ಲ ರಾಕ್ಸ್ ಮೇಲೆ ಅವ್ರಿಗೆಲ್ಲ ಕಾಣ್ತಾ ಇತ್ತು. ಏನ್ಷಿಯಂಟ್ ಈಜಿಪ್ಟ್ ಬಂದು ನಮಗೆ 6th ಚಾಪ್ಟರಲ್ಲಿನೇ ಜೆನೆಸಿಸ್ 12th ಚಾಪ್ಟರಲ್ಲಿನೇ ಈಜಿಪ್ಟ್ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಅನ್ನೋದಾಗುತ್ತೆ. ಸೊ ಆ ಟೈಮಲ್ಲಿನೂ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಒಂದು ಆ್ಯನಿಮಲ್ಗೆ ಹ್ಯೂಮನ್ ಫೇಸ್ ಇದೆ. ಇಲ್ಲಿ ಆ್ಯನಿಮಲ್ಲು ಲಯನ್ ಬಾಡಿ ಇದೆ, ಬಟ್ ಹ್ಯೂಮನ್ ಫೇಸ್ ಅನ್ನೋದಿದೆ. ಇಲ್ಲಿ ನೋಡಿದರೆ ರ್ಯಾಟ್ ಫೇಸು ಮತ್ತು ಹ್ಯೂಮನ್ ಬಾಡಿ ಈ ಥರ ಎಲ್ಲ ಕರಪ್ಟ್ ಆಗಿರೋದು ಆವಾಗ ಏನಾಯ್ತಂದರೆ ಅದು ಹೊರಗಡೆ ಬಂದಿತ್ತು. ಸೊ ಈ ಥರ ಇರೋದನ್ನೆಲ್ಲ ಅವರು ಅಲ್ಲಿ ನೋಡಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ವರ್ಷಿಪ್ ಅನ್ನೋದು ಮಾಡಿದರು. ಇವಾಗೂ ನಾವು ನೋಡ್ಬೋದು, ಇವಾಗ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಇದು
ಏನು ಎಲಿಫೆಂಟು ಫೇಸು ಹ್ಯೂಮನ್ ಬಾಡಿಗೆ ವರ್ಷಿಪ್ ಮಾಡ್ತಾರೆ, ಮತ್ತು ಲಯನ್ ಫೇಸು ಹ್ಯೂಮನ್ ಬಾಡಿಗೆ ವರ್ಷಿಪ್ ಮಾಡ್ತಾರೆ. ಆಮೇಲೆ ಪಿಗ್ ಫೇಸು ಹ್ಯೂಮನ್ ಬಾಡಿಗೆ ವರ್ಷಿಪ್ ಅನ್ನೋದು ಮಾಡ್ತಾ ಇದ್ದಾರೆ. ಸೊ ಈ ವರ್ಷಿಪ್ ಎಲ್ಲ ಎಲ್ಲಿಂದ ಬಂತಂದರೆ ಅಲ್ಲಿಂದ ಬಂದಿತ್ತು. ಸೊ ಈ ಥರ ಕರಪ್ಟ್ ಎಲ್ಲ ಆಗಿರೋವಾಗ ದೇವರು ಏನು ಮಾಡಿದ್ದಾರೆ ಅಂದರೆ, ದೇವರು ಯಾವುದು ನ್ಯಾಚುರಲ್ ಆಗಿ ಕ್ಲೀನಾಗಿ ಪರ್ಫೆಕ್ಟಾಗಿ ಸೃಷ್ಟಿ ಮಾಡಿದ್ರೋ ಅದನ್ನು ಮಾತ್ರ ಆರ್ಕ್ ಒಳಗಡೆ ದೇವರು ಅಲೋ ಮಾಡಿದ್ರು ಬಿಟ್ಟು, ಮಿಕ್ಕಿರೋದು ಕರಪ್ಟ್ ಆಗಿರೋದು ಹ್ಯೂಮನ್ಸ್ ಆಗಲಿ ಆ್ಯನಿಮಲ್ಸ್ ಆಗಲಿ ಏನೇ ಆಗಲಿ ದೇವರು ಅದನ್ನೇ ಅಲೋ ಅನ್ನೋದು ಆರ್ಕ್ ಒಳಗಡೆ ಅಲೋ ಅನ್ನೋದು ಮಾಡಿರಲಿಲ್ಲ. ಸೊ ಈ ಥರ ನಾವು ನೋಡಿದರೆ ನಮಗೆ ದೇವರು ಹೇಳಿದ್ದಾರೆ, ಜೆನೆಸಿಸಲ್ಲಿನೇ ಹೇಳಿದ್ದಾರೆ, ಆಲ್ ಸೀಡ್ಸ್ ಇರೋ ಫ್ರೂಟ್ಸು ನೀವು ತಿನ್ಬೋದು ಅಂತ. ಬಟ್ ಏನಾಗಿದೆ, ವಿತೌಟು ಸೀಡ್ಸ್ ಇರೋ ಫ್ರೂಟ್ಸನ್ನು ಅವರು ಕ್ರಿಯೇಟ್ ಅನ್ನೋದು ಮಾಡ್ತಾಯಿದ್ರು. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಮಾತ್ರ ಇದು 3 ಮಾತ್ರ ತೊಗೊಂಡಿದ್ದೀನಿ. ಇನ್ನೂ ತುಂಬ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಇದೆ ಅಲ್ವಾ ವಿತೌಟ್ ಸೀಡ್ಸು. ಸೊ ವಿತೌಟ್ ಸೀಡ್ಸಲ್ಲಿ ಇರೋ ಫ್ರೂಟ್ಸು ವೆಜಿಟೇಬಲ್ಸ್ ಯಾವುದಿದ್ರೂ ನಾವು ತಿನ್ನಬಾರ್ದು ಅಂತ ದೇವ್ರ ವಾಕ್ಯ ನಮಗೆ ಕ್ಲಿಯರಾಗಿ ಹೇಳ್ತಾ ಇದೆ. ಇದರಲ್ಲಿ ನೀವು ನೋಡ್ಬೋದು, ಜೆನೆಸಿಸ್ 1st ಚಾಪ್ಟರ್ 29th ವರ್ಸಲ್ಲಿ ನೋಡ್ಬೋದು. ಸೊ ಲೆವಿಟಿಕಸ್ 19th ಚಾಪ್ಟ್ರಲ್ಲಿ ದೇವರು ಒಂದು ವಾಕ್ಯ ಕೊಟ್ಟಿದ್ದಾರಿಲ್ವಾ, ಯಾವ ಆ್ಯನಿಮಲ್ ಜೊತೆನೂ ಇನ್ನೊಂದು ಆ್ಯನಿಮಲ್ನೇ ಮಿಕ್ಸ್ ಮಾಡಬಾರ್ದು, ಸೇರಿಸಬಾರ್ದು. ಮತ್ತು ಅದೇ ಥರ ನಾವು ಏನಾದರೂ ಕ್ರಾಪ್ ಹಾಕ್ತಾಯಿದ್ರೆ ಅದರಲ್ಲಿ ಮಿಕ್ಸಿಂಗ್ ಸೀಡ್ಸ್ ಅನ್ನೋದು ನಾವು ಹಾಕಬಾರ್ದು. ಮತ್ತು ನಾವು ಹಾಕೋ ಕ್ಲೋತ್ಸೂ ಕಂಪ್ಲೀಟ್ ಪರ್ಫೆಕ್ಟಾಗಿ ಇರಬೇಕಂತ ದೇವರು ನಮಗೆ ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸಮ್ ಫಿಲಮ್ಸು, ಈ ನಾರ್ನಿಯಾ ಮತ್ತು ಅವತಾರು ಮತ್ತು ಇನ್ನೂ ಕೆಲವು ಫಿಲಮ್ಸ್ ಇದೆ. ಇದೆಲ್ಲ ಏನಂದರೆ ಸೈತಾನ್ ಏನು ಮಾಡಿದಂದರೆ ಸ್ಮಾಲ್ ಕಿಡ್ಡಿಂದ ಮೈಂಡನ್ನೇ ಡೈವರ್ಟ್ ಮಾಡೋಕ್ಕೆ ನೋಡಿದೆ. ಹೇಗಂದರೆ ಈ ಥರನೇ ಮನುಷ್ಯರೆಲ್ಲ ಈ ಥರನೇ ಬಂದರು, ಒಂದು ಆ್ಯನಿಮಲಿಂದಾನೇ ಬಂದರು. ಸೊ ಇದು ಬಂದು ಮನುಷ್ಯರು ಬಂದು ಅವರೇ ಆ್ಯನಿಮಲಿಂದಾನೇ ಬಂದಿದ್ದಾರೆ. ಸೊ ಇದು ದೇವ್ರ ಕ್ರಿಯೇಷನ್ ಇಲ್ಲ ಅಂತ ಒಂದು ಡೈವರ್ಟ್ ಮಾಡೋಕ್ಕೋಸ್ಕರ ಇಡೀ ಲೋಕನ್ನೇ ಈ ಥರ ಫಿಲ್ಮ್ಸಿಂದ ತಪ್ಪು ದಾರಿಯಲ್ಲಿ ನಡೆಸೋಕ್ಕೆ ಸೈತಾನ್ ಅನ್ನೋದು ನೋಡ್ತಾ ಇದೆ, ಟ್ರೈ ಮಾಡ್ತಾ ಇದೆ. ಸೊ ಇಲ್ಲಿ ಲಾಸ್ಟು ಮ್ಯಾಥ್ಯೂವಲ್ಲಿ ದೇವರು ಹೇಳಿದಾರಿಲ್ವಾ, ಬಿಫೋರ್ ಫ್ಲಡ್ಡಲ್ಲಿ ಹೇಗಿತ್ತು ಯೇಸುಕ್ರಿಸ್ತ ಸೆಕೆಂಡ್ ಕಮಿಂಗ್ ಟೈಮಲ್ಲಿನೂ ಅದೇ ಥರ ಇರುತ್ತೆ ಅಂತ. ಸೊ ಆವಾಗ ಏನೇನು ನಡೆದಿದ್ದೋ ಸೇಮ್ ಅದೇ ಥರ ಇವಾಗೂ ಮತ್ತೆ ನಡೀತಾ ಇದೆ ಅನ್ನೋದು ನಾವು ನೋಡ್ಬೋದು. ಯಾರಾದರೂ ಒಂದು ವರ್ಸ್ ಓದಿ, 1 Corinthians 10:31. ನಾವು ಏನೇ ತಿಂದಿದ್ರೇನು ಮತ್ತು ನಾವು ವಾಟ್ರ್ ಕುಡಿದಿದ್ರೇನು, ನಾವು ಏನೇ ಮಾಡಿದ್ರೇನು ಯಾವ ಥರ ಇರಬೇಕು, ದೇವರಿಗೆ ಮಹಿಮಕರವಾಗಿ ನಾವು ಇರಬೇಕು. ಸೊ ಈ ಕ್ರಿಯೇಷನಲ್ಲಿ ದೇವರು ಪರ್ಫೆಕ್ಟಾಗಿ ಪ್ಯೂರಾಗಿ ಹೇಗೆ ಮಾಡಿದ್ರೋ ಅದೇ ಥರ ನಾವು ಅದನ್ನೇ ತಗೊಂಡು ದೇವರು ಹೇಳಿರೋ ಪ್ರಕಾರ ನಾವು ನಡೀಬೇಕು. ಅದು ಬಿಟ್ಟು ನಾವು ಈ ಲೋಕದಲ್ಲಿ ಏನೇನು ನಡೀತಾ ಇದೋ ಸೊ ಆ ಥರ ಎಲ್ಲ ನಾವು ಮಾಡಿದರೆ ಅದು ತುಂಬ ತಪ್ಪು ಅಂತ ದೇವ್ರ ವಾಕ್ಯನೇ ಹೇಳ್ತಾ ಇದೆ. ನಾವು ಜೀವನ ಅನ್ನೋದು ದೇವರಿಗೆ ಮಹಿಮಕರವಾಗಿ ನಾವು ಜೀವನ ಮಾಡಬೇಕು ಬಿಟ್ಟು ಈ ಲೋಕದಲ್ಲಿ ಸೈತಾನ್ ಹೇಳಿರೋ ಪ್ರಕಾರ ನಾವು ನಡಿಬೇಕು. ಫಾರ್ ಎಕ್ಸಾಂಪಲು ಇಲ್ಲಿ ನಾನು ತೋರಿಸಿದ್ದೀನಿಲ್ವಾ, ವಿತೌಟು ಸೀಡ್ಲೆಸ್ ಫ್ರೂಟ್ಸು. ಸೊ ಸೀಡ್ಲೆಸ್ ಫ್ರೂಟ್ಸ್ ನಮಗೆ ಸಿಗ್ತಾ ಇದೆ, ನಾವು ಬೇಗ ಅದನ್ನೇ ತಿನ್ಬೋದು. ತಿನ್ನೋದ್ರಲ್ಲಿ ಅದರಲ್ಲಿ ಕಷ್ಟ ಏನಿಲ್ಲ ಅಂತ ಅಂದ್ಕೊಂಡು ನಾವು ತಿಂದಿದ್ರೆ ನಾವು ಏನಾಗ್ತೀವಿ, ದೇವ್ರನ್ನೇ ಮಹಿಮಾ ಪಡೋ ಥರ ನಾವು ಆಗಲ್ಲ. ಸೊ ಅದು ನಾವು ಒಂದು ಅಬ್ಸರ್ವ್ ಅನ್ನೋದು ಮಾಡಿಕೊಂಡು ದೇವರಿಗೆ ಗ್ಲೋರಿಯಾಗಿ ನಾವು ನಡಿಬೇಕಂತ ಇವತ್ತು ಒಂದು ನೇಚರ್ ಟಾಕು. ಆಮೇಲೆ